ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹಿಡಿಕಲ್ ಜಲಾಶಯದಲ್ಲಿ ಮುಳುಗಡೆಯಾಗಿದ್ದ ಹುಣ್ಣೂರು ಶ್ರೀ ವಿಠ್ಠಲ ದೇವಸ್ಥಾನ ಭಕ್ತರಿಗೆ ಮತ್ತೆ ದರ್ಶನದ ಭಾಗ್ಯ. ಕಳೆದ 4 ವರ್ಷಗಳಿಂದ ಶ್ರೀ ವಿಠ್ಠಲನ ದರ್ಶನ ಭಾಗ್ಯ ಭಕ್ತರಿಗೆ ಸಿಕ್ಕಿರಲಿಲ್ಲ. ಆದರೆ ಈ ವರ್ಷ ಮತ್ತೆ ದೇವಸ್ಥಾನ ಹೊರಬಂದಿರುವುದರಿಂದ ಭಕ್ತರಲ್ಲಿ ಸಂತಸದ ಮನೆ ಮಾಡಿದೆ. ಪುರಾತನ ಶ್ರೀ ವಿಠ್ಠಲ ದೇವಸ್ಥಾನ ಭಕ್ತರ ದರ್ಶನಕ್ಕೆ ಈಗಲೂ ತೆರೆದಿದೆ. ಮುಂಗಾರು ಮಳೆ ಕೈಕೊಟ್ಟಿದೆ. ಅಧಿಕ ಮಾಸ ಮುಗಿದರೂ ಜೂನ್ ಅರ್ಧ ತಿಂಗಳು ಮುಗಿದರೂ ಶ್ರೀ ವಿಠ್ಠಲ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಶ್ರೀ ವಿಠ್ಠಲನ ದರ್ಶನ ಪಡೆಯುತ್ತಿದ್ದಾರೆ. ಘಟಪ್ರಭಾ ನದಿಯ ತಳದಲ್ಲಿರುವ ರಾಜ ಲಕಮಗೌಡ ಜಲಾಶಯದ ಹಿನ್ನೀರಿನ ಪ್ರದೇಶವಾದ ಹುಣ್ಣೂರು ಆರ್ಸಿ ಗ್ರಾಮದಲ್ಲಿರುವ ಈ ಸುಕ್ಷೇತ್ರ ಶ್ರೀ ವಿಠ್ಠಲ ದೇವಸ್ಥಾನ 100 ವರ್ಷಗಳ ಇತಿಹಾಸ ಹೊಂದಿದ 1928ರಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗಿತ್ತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮ ಅಂದ್ರೆ ನಮಗೆ ತಿಳಿಪಡಿಸ್ತದೆ ವಿಠ್ಠಲ ದೇವಸ್ಥಾನ. ಈ ವಿಠ್ಠಲನ ದರ್ಶನ ಗುತ್ತಿ ಮಣ್ಣಿನಲ್ಲಿ ನಮಗೆ ಈ ದರ್ಶನವನ್ನ ವಿಠ್ಠಲ ಕೊಡ್ತಾನೆ ನೋಡ್ರಿ. ರಾಜ ಲಕಮಗೌಡ ಡ್ಯಾಮ್ ಕಟ್ಟಿದ ಮೇಲೆ ಅಂದರೆ ಹಿಡ್ಕಲ್ ಡ್ಯಾಮು ಕಟ್ಟಿದ ಮೇಲೆ ಸುಮಾರು 51 ವರ್ಷಗಳ ನಂತರ ಈ ಹುಣ್ಣೂರು ವಿಠ್ಠಲ ಗುಡಿ ನೀರಿನಿಂದ ಹೊರಗೆ ಬಂದಿದೆ. ಸುಮಾರು ಮೂರು ವರ್ಷದಿಂದ ಭಕ್ತರಿಗೆ ಈ ಥರ ದರ್ಶನ ಮಾಡಲು ಸಿಗುತ್ತದೆ. 2 ತಿಂಗಳಿನಿಂದ ಈ ವಿಠ್ಠಲ ದೇವರ ದರ್ಶನ ಭಕ್ತರಿಗೆ ಸಿಗುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಜನ ಈ ಒಂದು ದೇವಸ್ಥಾನಕ್ಕೆ ಬಂದು ವಿಠ್ಠಲನ ದರ್ಶನವನ್ನ ಪಡಿತಾರೆ. ಘಟಪ್ರಭಾ ನದಿ ದಡದಲ್ಲಿರ್ತಕ್ಕಂಥ ವಿಠ್ಠಲ ದೇವಸ್ಥಾನ ಪ್ರತಿ ವರ್ಷ ಹಿಡಿಕಲ್ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಪ್ರತಿ ವರ್ಷ ಅಂದ್ರೆ ಈ ಒಂದು 2023ರಲ್ಲಿ ಭೀಕರ ಬರಗಾಲದಿಂದಾಗಿ ಅಂದು ವಿಠ್ಠಲನ ದೇಗುಲ ಎದ್ದು ಕಾಣುತ್ತೆ. ಆವಾಗ ವಿಠ್ಠಲನ ದರ್ಶನಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿ ಹಿಡಕಲ್ ಅನ್ನುವ ಒಂದು ಊರಿನಲ್ಲಿ ಸುಮಾರು 51 ವರ್ಷಗಳ ಹಿಂದೆ ಹಿಡಕಲ್ ಡ್ಯಾಮ್ ಅನ್ನು ಕಟ್ಟಲಾಗಿದ್ದು, ಡ್ಯಾಮ್ ಕಟ್ಟಿದ ಮೇಲೆ ಈ ದೇವಸ್ಥಾನ ಸುಮಾರು 51 ವರ್ಷಗಳ 2023ರಿಂದ 5 ವರ್ಷಗಳ ನಂತರ ಮತ್ತೆ ವಿಠ್ಠಲ ದೇವಾಲಯ ಹಿನ್ನೀರಿನ ನೀರು ಕಡಿಮೆ ಆಗುವುದರಿಂದ ಭಕ್ತರಿಗೆ ಮತ್ತ ವಿಠ್ಠಲನ ದರ್ಶನ ಭಾಗ್ಯ ಸಿಗ್ತಾ ಇದೆ. ರಾಜ ಲಕಮಗೌಡ ಜಲಾಶಯದಿಂದ ಹಿನ್ನೀರಿನ ಪ್ರದೇಶದಲ್ಲಿರ್ತಕ್ಕಂಥ ಈ ವಿಠ್ಠಲ ದೇವಸ್ಥಾನ ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಾವು ಈ ಒಂದು ವಿಠ್ಠಲನ ದರ್ಶನ ಭಾಗ್ಯ ಭಕ್ತರಿಗೆ ಸಿಗ್ತಾ ಇದೆ. ಘಟಪ್ರಭಾ ನದಿ ದಡದಲ್ಲಿರತಕ್ಕಂಥ ರಾಜ ಲಕಮಗೌಡ ಜಲಾಶಯ ಹಿನ್ನೀರಿನಲ್ಲಿ ವಿಠ್ಠಲ ದೇವಸ್ಥಾನ 1928ರಲ್ಲಿ ನಿರ್ಮಾಣಗೊಂಡಿದ್ದ ಈ ವಿಠ್ಠಲ ದೇವಸ್ಥಾನ ಈ ಹಿಡಿಕಲ್ ಜಲಾಶಯ ಕಟ್ಟಿದಾಗಿನಿಂದ ಈ ಹಿನ್ನೀರಿನಿಂದಾಗಿ ಈ ದೇವಸ್ಥಾನ ಪ್ರತಿ ವರ್ಷ ಈ ಮುಳುಗು ಹೋಗಿರುತ್ತೆ. ಪ್ರತಿ ವರ್ಷ ಅಂದ್ರೆ ಈ ಬರಗಾಲ ಟೈಮ್ದಲ್ಲಿ 1923ರಲ್ಲಿ ಈ ಅತೀವ ಬರಗಾಲದಿಂದಾಗಿ ಮೊದಲನೇ ಬಾರಿಗೆ 51 ವರ್ಷಗಳ ನಂತರ ಈ ವಿಠ್ಠಲ ದೇವಾಲಯ ಭಕ್ತರಿಗೆ ವಿಠ್ಠಲನ ದರ್ಶನವನ್ನ ನೀಡುತ್ತಾನೆ. ಭಕ್ತಾದಿಗಳು ಬಂದು ತಮ್ಮ ಹರಕೆಯನ್ನ ತೀರಿಸಿಕೊಳ್ತಾ ಇದ್ದಾರೆ. ಹಿಡಿಕಲ್ ಜಲಾಶಯದ ಹಿನ್ನೀರಿನಲ್ಲಿರ್ತಕ್ಕಂಥ ವಿಠ್ಠಲ ಮೂರ್ತಿ ವಿಶೇಷತೆ ಏನೆಂದರೆ ಗುತ್ತಿ ಮಣ್ಣಿನಲ್ಲಿ ಈ ಮೂರ್ತಿ ತಯಾರಾಗಿದೆ ನೋಡಿ. ವಿಠ್ಠಲನ ದರ್ಶನಕ್ಕೆ ಲಕ್ಷಾಂತರ ಜನ ಹುಕ್ಕೇರಿ, ಮಹಾರಾಷ್ಟ್ರ, ಅದರಲ್ಲೂ ಬೆಳಗಾವಿ ಜಿಲ್ಲೆ ಸೇರಿದಂತೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯದಿಂದ ಈ ಒಂದು ದೇವಸ್ಥಾನಕ್ಕೆ ಬಂದು ವಿಠ್ಠಲನವನ್ನ ದರ್ಶನವನ್ನ ಪಡಿತಾರೆ. ವೀರಪ್ಪ ಅಡ್ಡಸರ ನೀವು ಪೂಜೆ ಎಲ್ಲ ನೀವು ಮಾಡ್ತೀರಿ? ನಿಮ್ ಹುಟ್ಟ ನಿಮ್ಮ ವಂಶ ಪರಂಪರವಾಗಿ ನಿಮ್ದೇ ಇರ್ಬೇಕಿದೆಲ್ಲ. ಪೈಲ ಯಾರು ಮಾಡ್ತಿದ್ರು ಪೂಜೆದು? ನೀವು ಅಂತವ್ರೆಲ್ಲ ಮಾಡ್ತಿದ್ರು. ಈ ವರ್ಷ ಈ ಮೇ ತಿಂಗಳದಾಗ ಒಂದು ನೀರು ಎಲ್ಲ ಸರಿತಾರ, ದೇವರೆಲ್ಲ ಗುಡಿ ಎಲ್ಲ ಓಪನ್ ಆಗೈತೆ. ಅವಾಗಿಂದ ನೀವು ಮಾಡ್ತೀರಿ ಪೂಜೆ? ಪೂರ ಹೆಸರಿನಿಂದ
ಈ ದೇವಾಲಯದ ವಿಶೇಷತೆ ಏನೆಂದರೆ ಹಿಡಕಲ್ ಜಲಾಶಯ ನಿರ್ಮಾಣವಾದ ನಂತರ ಕಳೆದ 51 ವರ್ಷಗಳಿಂದ ಇದು ಹಿನ್ನೀರಿನಲ್ಲಿ ಮುಳುಗಡೆಯಾಗಿತ್ತು. ಪ್ರತಿ ವರ್ಷ ಬೇಸಿಗೆಯ ಸಮಯದಲ್ಲಿ ಮೇ ತಿಂಗಳಲ್ಲಿ ಕೇವಲ 15 ರಿಂದ 20 ದಿನಗಳವರೆಗೆ ಮಾತ್ರ ಭಕ್ತರಿಗೆ ದರ್ಶನ ಸಿಗುತ್ತಿದ್ದು, 2023ರಲ್ಲಿ ಉಂಟಾದ ಬರಗಾಲದ ಪರಿಣಾಮ ಜಲಾಶಯದ ನೀರಿನ ಮಟ್ಟ ಕುಸಿದಿದ್ದರಿಂದ ದೇವಸ್ಥಾನ 1 ತಿಂಗಳ ಕಾಲ ಭಕ್ತರ ದರ್ಶನಕ್ಕೆ ಲಭ್ಯವಾಗಿತ್ತು. ಈ ಅವಧಿಯಲ್ಲಿ ಅಂದಾಜು 10 ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರು ದೇವರ ದರ್ಶನ ಪಡೆದಿದ್ದರು. ಪ್ರಸಕ್ತ ವರ್ಷ ಈ ಪುರಾತನ ವಿಠ್ಠಲ ದೇವಸ್ಥಾನ ಜೂನ್ ತಿಂಗಳಲ್ಲೂ ಭಕ್ತರಿಗೆ ವಿಠ್ಠಲನ ದರ್ಶನ ಲಭಿಸುತ್ತಿದ್ದು, ಭಕ್ತರು ಅಪಾರ ಸಂಖ್ಯೆಯಲ್ಲಿ ಶ್ರೀ ವಿಠ್ಠಲನ ದರ್ಶನ ಪಡೆಯುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ಶ್ರೀ ವಿಠ್ಠಲನ ದರ್ಶನ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ಈ ವರ್ಷ ಮತ್ತೆ ದೇವಸ್ಥಾನಕ್ಕೆ ಹರಿದು ಬರುತ್ತಿದೆ ಜನಸಾಗರ. ಮನಶಿಗೌಡ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್, ಹುಕ್ಕೇರಿ.